ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸಕ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ಮೃಧಾಮ್ನಾ ಅನ್ಯಾಂಶ್ಚ ಹಸ್ತಚಲನಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ದುರ್ಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. सकलवचनचेतो देवता भारती सा मम वचसि धत्तां सन्निधिं मानसे च. तपो विद्याविरक्त्यादिसद्गुणमोघाकरानहं वादिराजगुरून् वन्दे हयग्रीवपदाश्रयान्. मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिर्भासतां मनोरथं भरे. अर्थिकदण्डितकवितोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये. दुर्वादिध्वान्तरवये वैष्णवेन्दीवरेन्धवे श्रीराघवेन्द्रगुरवे नमो अत्यन्तदयालवे. ब्रह्मचर्य हरिप्रीतिसविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಸಂಧಿಯಲ್ಲಿ ಭಗವಂತ ಯಾವ ರೀತಿಯಾಗಿ ತನ್ನ ಮಹಿಮೆಯನ್ನು ತೋರಿಸ್ತಾನೆ, ಅದೇ ರೀತಿಯಾಗಿ ಭಗವಂತ ಅವನ ಬಿಂಬರೂಪಿಯಾದಂತಹ ಭಗವಂತನ ಉಪಾಸನೆಯನ್ನು ಯಾರೆಲ್ಲ ಮಾಡಬೇಕು, ಆ ಬಿಂಬರೂಪಿಯಾದಂತಹ ಭಗವಂತನ ಉಪಾಸನೆಯನ್ನು ಮಾಡಿದ್ದರಿಂದಾಗಿ ಯಾವ ರೀತಿಯಾದಂತಹ ಫಲವನ್ನು ಭಗವಂತ ನೀಡುತ್ತಾನೆ ಎಂಬ ವಿಚಾರವನ್ನು ತಿಳಿಸಿಕೊಟ್ಟು, ಅದಾದ ಮೇಲೆ ಮುಂದಿನ ಸಂಧಿಯಲ್ಲಿ ಕರ್ಮವಿಮೋಚನ ಸಂಧಿ ಅಂತ ಜಗನ್ನಾಥದಾಸರು ಮಾಡ್ತಾರೆ. ಯಾವ ರೀತಿಯಾಗಿ ನಾವು ಈ ಕರ್ಮದ ಬಂಧನದಿಂದಾಗಿ ಬಿಡುಗಡೆಗೊಳ್ಳಬೇಕು, ಈ ಕರ್ಮ ಅನಾದಿಯಾದಂತಹ ಕರ್ಮ ಅದು ಏನಾಗಿರ್ತದೆ ಅಂತ ಕೇಳಿದರೆ ವಾಸ್ತವಿಕವಾಗಿ ಬಂಧಕ ಆಗಿರ್ತದೆ. ಆ ಬಂಧಕವಾದಂತಹ ಕರ್ಮವನ್ನು ಬಿಟ್ಟು ತಾನು ಬಿಡುಗಡೆಯಾಗಬೇಕು. ಕರ್ಮ ಎಂಬುದು ಏನಾಗ್ತದೆ, ಅದು ಬಂಧನಕ್ಕೆ ಕಾರಣವಾಗ್ತದೆ. ಕರ್ಮವನ್ನು ಮಾಡದೇ ಇರುವಂತಹದ್ದಲ್ಲ, ಆ ಕರ್ಮದ ಅಧಿಪತಿಯಾದಂತಹ ಭಗವಂತನಿಗೆ ಕರ್ಮದ ಫಲವನ್ನು ಸಮರ್ಪಣೆ ಮಾಡಿ ತಾನು ಯಾವ ರೀತಿಯಾಗಿ ಬಿಡುಗಡೆಯನ್ನು ಹೊಂದಬಹುದು ಎಂಬ ವಿಚಾರವನ್ನು ಜಗನ್ನಾಥದಾಸರು ತಿಳಿಸಿಕೊಡುತ್ತಾರೆ. ಮೂಲನಾರಾಯಣನು ಮಾಯಾಲೋಲ ಅನಂತ ಅವತಾರ ನಾಮಕ ವ್ಯಾಳರೂಪ ಜಯಾರಮಣ ಆವೇಶವೆನಿಸುವನು. ಲೀಲಾಗೈವ ಅನಂತ ಚೇತನ ಜಾಲದೊಳು ಪ್ರದ್ಯುಮ್ನ ಬ್ರಹ್ಮಾಂಡಾಲಯದ ಒಳಹೊರಗೆ ನೆಲೆಸಿಪ್ಪ ಶಾಂತಿ ಪ ಅನಿರುದ್ಧ. ತಾನು ವಿಶೇಷವಾಗಿ ನೆಲೆಸಿದ್ದಾನೆ, ಯಾವ ರೀತಿಯಾಗಿ ಇದ್ದಾನೆ ಎಂಬುದನ್ನು ಆ ಮೂಲರೂಪ ಏನು ಭಗವಂತನ ಮೂಲ ಸ್ವರೂಪವಾದಂತಹ ನಾರಾಯಣ ರೂಪ, ಆ ನಾರಾಯಣ ಅದೇನಾಗಿದೆ, ಬೇರೆ ಬೇರೆ ರೂಪವಾಗಿ ಇರುವಂತಹದ್ದು ವಾಸುದೇವಾದಿ ರೂಪಗಳು. ಆ ಎಲ್ಲ ವಾಸುದೇವಾದಿ ರೂಪಗಳು, ಅದೇ ರೀತಿಯಾಗಿ ಇನ್ನು ಸಂಕರ್ಷಣಾದಿ ರೂಪಗಳು, ಹೀಗೆ ಭಗವಂತ ತಾನು ಬೇರೆ ಬೇರೆ ರೂಪಗಳನ್ನು ತಾಳಿಕೊಂಡು ತಾನು ಇದ್ದಾನೆ. ಅದರಲ್ಲಿ ಎಲ್ಲಿ ಎಲ್ಲಿ ಯಾವ ರೀತಿಯಾಗಿರತಕ್ಕಂತಹ ರೂಪಗಳನ್ನು ಇಟ್ಟಿದ್ದಾನೆ, ತಾನು ಯಾವ ಬೇರೆ ಬೇರೆ ಸ್ಥಳಗಳಲ್ಲಿ ಆ ಬ್ರಹ್ಮಾಂಡದಲ್ಲಿರುವಂತಹ ಸ್ಥಳದಲ್ಲಿ ತಾನು ವಿಶೇಷವಾಗಿ ಬೇರೆ ಬೇರೆ ರೀತಿಯಾದಂತಹ ರೂಪಗಳನ್ನು ತಾನಿಟ್ಟುಕೊಂಡು ಅದರಲ್ಲಿ ತಾನು ನೆಲೆಸಿದ್ದಾನೆ. ಅಂತಹ ಆ ಭಗವಂತ ಜಯಾಪತಿಯಾದಂತಹ ಸಂಕರ್ಷಣ, ಅವನು ಶೇಷನಲ್ಲಿ ಆವೇಶನಾಗಿದ್ದಾನೆ. ಇನ್ನು ಬ್ರಹ್ಮಾಂಡದ ಒಳ ಹೊರಗೆ ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ಭಗವಂತ
ಆ ಅನಿರುದ್ಧ ರೂಪದಿಂದಾಗಿ ಹೀಗೆ ತಾನು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಈ 5 ರೂಪಗಳಿಂದ ಬ್ರಹ್ಮಾಂಡದ ಒಳಗೆ ಹೊರಗೆ ಅದೇ ರೀತಿಯಾಗಿ ತಾನು ವಿಶೇಷವಾದಂತಹ ರೀತಿಯಲ್ಲಿ ಅಲ್ಲಿ ಇದ್ದಾನೆ ಎಂಬುದನ್ನು ಹೇಳುತ್ತಾರೆ. ಇಲ್ಲಿ ಜಯಾಪತಿಯಾದಂತಹ ಸಂಕರ್ಷಣ ರೂಪವನ್ನು ಹೇಳ್ತಾರೆ. ಅದು ಎಲ್ಲಿದೆ ಅಂತ ಕೇಳಿದರೆ ವ್ಯಾಳ ರೂಪ. ವ್ಯಾಳ ಅಂತ ಹೇಳಿದ್ರೆ ಈ ಸರ್ಪ, ವಿಶೇಷವಾಗಿ ಆ ಸರ್ಪದಲ್ಲಿ ಅಂದರೆ ಶೇಷದಲ್ಲಿ ಆವೇಶವಾಗಿರತಕ್ಕಂತಹ ರೂಪ. ಆ ಸಂಕರ್ಷಣ ಅದೇನಾಗಿದೆ ಅಂತಂದರೆ ದೀರ್ಘವಾಗಿರತಕ್ಕಂತಹ ರೂಪ. ಅಂತಹ ಈ ದೀರ್ಘವಾಗಿರತಕ್ಕಂತಹ ರೂಪವನ್ನು ತಾನು ನೆಲೆಸಿ ಅದರಲ್ಲಿ ತಾನಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ವಿಷ್ಣು ರಹಸ್ಯದ ಮಾತನ್ನು ನೋಡುವುದಂತಾದರೆ ಅನಾದಿ ಕರ್ಮಣ ಬದ್ಧ ಜೀವ ಏವ ಇದರ್ವಶಃ ಅಂತ ಹೇಳಿಕೊಂಡು ಅದರಲ್ಲಿ ತಾನು ವಿಭಿನ್ನವಾಗಿರತಕ್ಕಂತಹ ನಾರಾಯಣಾದಿ ಮೂಲರೂಪಗಳು, ಅದೇ ರೀತಿಯಾಗಿ ಆ ಅನಾರಾಯಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ ಇತ್ಯಾದಿ ಈ ಪಂಚರೂಪಗಳಲ್ಲಿ ತಾನು ಬೇರೆ ಬೇರೆ ಬ್ರಹ್ಮಾಂಡದ ಬೇರೆ ಬೇರೆ ಸ್ಥಳಗಳಲ್ಲಿ ತಾನು ನೆಲೆಸಿದ್ದಾನೆ ಎಂಬುದನ್ನು ತೋರಿಸಿಕೊಟ್ಟು ಅದಾದ ಮೇಲೆ ಮುಂದೆ ಅವನು ಹಿಂದೆ ಒಂದು ಮಾತನ್ನು ಹೇಳಿದರು, ಕಾರ್ಯ ಕಾರಣ ಅಂತ. ವಾಸ್ತವಿಕವಾಗಿ ಕಾರ್ಯ ಕಾರಣಗಳು ಅಂತ ಹೇಳುವಾಗ ಲೌಕಿಕವಾಗಿರತಕ್ಕಂತಹದ್ರಲ್ಲಿ ಕಾರ್ಯ ಬೇರೆ, ಕಾರಣ ಬೇರೆ. ಕಾರ್ಯ ಘಟ, ಅದಕ್ಕೆ ಕಾರಣವಾಗಿರತಕ್ಕಂತಹದ್ದು ಮಣ್ಣು ಅಥವಾ ಆ ಕುಂಭಾರ ಅಥವಾ ದಂಡ, ಚಕ್ರ ಇತ್ಯಾದಿಗಳು ಬೇಕು. ಇಲ್ಲಿ ಆಗುವಾಗ ಭಗವಂತ ಕಾರ್ಯ ಕಾರಣ ಎರಡೂ ಕೂಡ ತಾನೇ ಆಗಿರ್ತಾನೆ. ಕಾರ್ಯ ಬೇರೆ ಇಲ್ಲ, ಅದಕ್ಕಿಂತ ಭಿನ್ನವಾಗಿರತಕ್ಕಂತಹ ಕಾರಣಗಳು ಬೇರೆ ಇಲ್ಲ. ಯಾಕೆ ಅಂತಂದರೆ ಅದನ್ನು 5 ಕಾರಣ ರೂಪ 25 ಕಾರ್ಯಗಳೆನಿಸುವವು 6 ರೂಪದಿ ರಮಿಸದಿಪ್ಪನು ಈ ಚರಾಚರದಿ. ಈ 25 ರೂಪಗಳನ್ನು ಹೇಳ್ತಾರೆ. ಅದೆಲ್ಲ ಯಾವುದು ಅಂತ ಕೇಳಿದ್ರೆ ಮಹತ್ತತ್ವ, ಅಹಂಕಾರತತ್ವ, ಮನಸ್ತತ್ವ, ಬುದ್ಧಿತತ್ವ. ಇದು 5 ಪಂಚ ಜ್ಞಾನೇಂದ್ರಿಯಗಳು, ಇನ್ನು 5 ಕರ್ಮೇಂದ್ರಿಯಗಳು, ಇನ್ನು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಹೇಳಿಕೊಂಡು 5 ತನ್ಮಾತ್ರೆಗಳು. ಅದಾದ ಮೇಲೆ ಪಂಚಭೂತಗಳು, ಪೃಥ್ವಿ, ಅಪು, ತೇಜೋ, ವಾಯು, ಆಕಾಶ ಅಂತ ಹೇಳಿಕೊಂಡು ಉಳಿದದ್ದು ಮನಸ್ಸು, ಜೀವ. ಹೀಗೆ ಭಗವಂತ 25 ತತ್ವಗಳೊಳಗೆ ತಾನು ನೆಲೆಸಿದ್ದಾನೆ. ಅದನ್ನೇ ಹೇಳಿದ್ದು ಏನು ಅಂತ ಕೇಳಿದರೆ 5 ಕಾಲ ರೂಪ 25 ಕಾರಣಗಳಿಸುವು. ಇದು ಏನು 5 ಕಾರಣ ಬೇರೆ ಬೇರೆ ಕಡೆಗಳಲ್ಲಿ ತಾನಿದ್ದಾನೆ. ಅದರಲ್ಲಿ 25 ಪ್ರಸಿದ್ಧವಾಗಿರತಕ್ಕಂತಹದ್ದು ಮಹತ್ತತ್ವ, ಅಹಂಕಾರತತ್ವ, ಮನಸ್ತತ್ವ, ಬುದ್ಧಿತತ್ವ. ಇದಾದ ಮೇಲೆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಪಂಚ ತನ್ಮಾತ್ರೆಗಳು, ಪಂಚಭೂತಗಳು, ಜೀವತತ್ವ. ಇದನ್ನು ಸೇರಿಸಿಕೊಂಡು 25 ತತ್ವಗಳೊಳಗೆ ಭಗವಂತ ನಿಯಾಮಕನಾಗಿ ಅದರಲ್ಲಿ ಕಾರ್ಯರೂಪಗಳಾಗಿ ತಾನಿದ್ದಾನೆ ಅಂತ ಎಂಬುದಾಗಿ ಹೇಳ್ತಾರೆ. ಇನ್ನು ಅಷ್ಟು ಮಾತ್ರವಲ್ಲದೆ ಇನ್ನೇನಾಗಿದ್ದಾನೆ ಕೇಳಿದರೆ ಮತ್ತೆ ಪುನಃ 30 ರೂಪಗಳಿಂದ ಮತ್ತೆ ಪುನಃ ತಾನು ವಿಶೇಷವಾದಂತಹ ರೂಪದಿಂದಾಗಿ ತಾನಿರ್ತಾನೆ. ಅವನದ್ದು ಈ 6 ರೂಪಗಳು ಅಂತ ಹೇಳ್ತಾರೆ. ಈ 6 ರೂಪಗಳು ಅಂತ ಹೇಳಿದ್ರಿಂದಾಗಿ ಅದನ್ನು ಗುಣಿಸಿದಾಗ 30 ರೂಪಗಳು. ಆ ಭಗವಂತನ 30 ರೂಪಗಳು ಇದೇನಾಗಿದೆ ಅಂತ ಕೇಳಿದರೆ ಈ ಚರಾಚರ ಜಗತ್ತಿನಲ್ಲಿ ಭೇದ ವರ್ಜಿತನಾಗಿ ತಾನು ಈ ಜಗತ್ತಿನಲ್ಲಿ ವಿಹಾರವನ್ನು ಮಾಡ್ತಾ ಇದ್ದಾನೆ ಎಂಬುದನ್ನು ಹೇಳ್ತಾರೆ. ಇನ್ನು ಅಷ್ಟು ಮಾತ್ರವಲ್ಲದೆ ಅವನ ಸ್ವರೂಪ ಎಂತಹದ್ದು ಎಂತ ಕೇಳಿದರೆ ಭೇದವರ್ಜಿತ ಜಗತ್ತಿಗೆ ಜನ್ಮಾದಿ ಕಾರಣ. ಇಡೀ ಜಗತ್ತಿಗೆ
ಜಗಜ್ಜನ್ಮಾದಿ ಕಾರಣ. ಭಗವಂತ ಜಗತ್ತಿಗೆ ಜನ್ಮ, ಸ್ಥೇಮ, ಲಯ ಇತ್ಯಾದಿಗಳನ್ನು ಕೊಟ್ಟು ಈ ಜಗತ್ತನ್ನು ಎಲ್ಲ ರೀತಿಯಲ್ಲಿಯೂ ಕೂಡ ಈ ಜಗತ್ತಿನ ಆಗು ಹೋಗುಗಳನ್ನು ನೋಡತಕ್ಕಂಥವನು ಅವನು. ಅಂತಹ ಮೂರ್ಜಗತ್ತಿಗೆ ಜನ್ಮಾದಿ ಕಾರಣ, ಮುಕ್ತಿದಾಯಕ. ಅವನ ಮಹತ್ತರವಾದಂತಹ ಒಂದು ಗುಣ ಏನು ಅಂತ ಕೇಳಿದರೆ, ಒಂದು ಮುಕ್ತಿಯನ್ನು ಇತರರಿಂದ ಯಾರಿಂದಲೂ ಕೂಡ ಕೊಡಲಿಕ್ಕಾಗದೇ ಇರತಕ್ಕಂತಹ ಒಂದು ಧರ್ಮ ಅಂತ ಹೇಳಿದರೆ ಅದು ಮುಕ್ತಿ. ಮುಕ್ತಿಯನ್ನು ಬಯಸ್ತಕ್ಕಂಥವನು ಒಂದು ವೇಳೆ ತಾನು ಭಗವಂತನನ್ನು ಪಡ್ಕೊಳ್ಳಬೇಕು, ಭಗವಂತನನ್ನು ತಡ್ಕೊಳ್ಳಬೇಕು ಅಂತ ಅಂದರೆ ಅದಕ್ಕಿರತಕ್ಕಂತಹ ಉಪಾಯ, ಅದಕ್ಕಿರತಕ್ಕಂತಹ ಮಾರ್ಗ ಅದು ಬೇರೆ ಯಾವುದೂ ಅಲ್ಲ, ಕೇವಲ ಭಗವಂತನನ್ನು ಉಪಾಸನೆ ಮಾಡುವಂತಹದ್ದು. ಆದ್ದರಿಂದ ಆ ಮೂರ್ಜಗತ್ತಿಗೆ ಕಾರಣನಾಗಿರತಕ್ಕಂಥವನು. ಮತ್ತೊಂದು ಮಹತ್ತರವಾದಂತಹದ್ದು ಜನ್ಮಾದಿ ಕಾರಣ. ಇದು ಎಲ್ಲವನ್ನೂ ಕೂಡ ಎಲ್ಲಿಡ್ತಾನೆ ಅಂತ ಕೇಳಿದರೆ, ತಾನು ಹೊಟ್ಟೆಯಲ್ಲಿ ತನ್ನ ಉದರದಲ್ಲಿ ಇಟ್ಟುಕೊಂಡು ಇಡೀ ಜಗತ್ತನ್ನು ತಾನು ಪಾಲನೆಯನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಎಲ್ಲವನ್ನೂ ಕೂಡ ಇದು ಭಗವಂತ ಎಷ್ಟೇ ರೂಪಗಳನ್ನು ಸ್ವೀಕಾರ ಮಾಡಿದ್ರೂ ಕೂಡ ಆ ಯಾವ ರೂಪಗಳಿಗೂ ಕೂಡ ಸ್ವಗತ ಭೇದ ಎಂಬುದಿಲ್ಲವೇ ಇಲ್ಲ. ಏನು ಅಂತಂದರೆ, ತಾನು ಮೂಲ ಸ್ವರೂಪದಲ್ಲಿ ಏನು ಸಾಮರ್ಥ್ಯವುಳ್ಳವನು, ಮೂಲವಾದಂತಹ ರೂಪ ಅಂತ ಹೇಳಿದರೆ ನಾರಾಯಣ ರೂಪಗಳಲ್ಲಿ ಏನು ಅವನು ಲೀಲಾದಿಗಳನ್ನು ಲೀಲಾ ವಿಹಾರವನ್ನು ಮಾಡ್ತಾನೋ ಆ ಎಲ್ಲವುಗಳು ಕೂಡ ಭಗವಂತ ಅವತಾರ ರೂಪಗಳಲ್ಲಿಯೂ ಕೂಡ ಮಾಡಲಿಕ್ಕೆ ಸಾಮರ್ಥ್ಯವುಳ್ಳವನು. ಅಂತಹ ಸ್ವಗತ ಭೇದವರ್ಜಿತ ಅವನ ರೂಪಗಳಿಗೆ, ಅವನ ಗುಣಗಳಿಗೆ, ಅವನ ಕ್ರಿಯೆಗಳಿಗೆ ಇದ್ಯಾವುದಕ್ಕೂ ಕೂಡ ಭೇದ ಎಂಬುದನ್ನು ಕಲ್ಪನೆ ಮಾಡಬಾರದು. ಇಂತಹ ಸ್ವಗತ ಭೇದ ವರ್ಜಿತನಾದಂತಹ ಭಗವಂತ ಏನು ಮಾಡುತ್ತಾನೆ, ತಾನು ಎಲ್ಲ ಸಾತ್ವಿಕರಾದಂತಹ ಜೀವರಾಶಿಗಳನ್ನು ಅವನನ್ನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ದಾಸರು ಹೇಳ್ತಾರೆ. ಇದು ಭಗವಂತನನ್ನು ಯಾಕೆ ನಾವು ಉಪಾಸನೆ ಮಾಡಬೇಕು? ಎಲ್ಲ ಏನು ಮೂಲ ಸ್ವರೂಪದಿಂದಾಗಿ ಪ್ರಕೃತಿ, ಆ ಪ್ರಕೃತಿಯಿಂದ ಭಿನ್ನ ಅದರಿಂದ ಬಂದಿರತಕ್ಕಂತಹ ಎಲ್ಲವುಗಳು ಕೂಡ ಅದು ಏನಾಗಿದೆ ಅಂತ ಕೇಳಿದರೆ ಭಗವಂತನಿಂದ ಬಂದಿರತಕ್ಕಂತಹದ್ದು. ಅಂತಹ ಭಗವಂತನಿಂದ ಬಂದಿರತಕ್ಕಂತಹ ಎಲ್ಲ ಜಗತ್ತುಗಳು ಕೂಡ ಅದು ಈ ಚರಾಚರ ಜಗತ್ತಿಗೆ ಮೂಲ ಕಾರಣವಾಗಿರತಕ್ಕಂತಹದ್ದು ಎಂಬುದನ್ನು ಹೇಳಿ, ಅದಾದ ಮೇಲೆ ಮುಂದೆ ಇನ್ನೊಂದು ವಿಚಾರವನ್ನು ಹೇಳ್ತಾರೆ. ಈ ಕಾರ್ಯಕಾರಣ ಅಂತ, ಕಾರ್ಯ ಕಾರಣ ಅಂತ ಎರಡನ್ನು ಹೇಳ್ತಾರೆ. ಒಂದು ಕಾರ್ಯ, ಇನ್ನೊಂದು ಕಾರಣ. ಭಗವಂತನಲ್ಲಿ ಆಗುವಾಗ ಅವನು ಯಾವ ರೀತಿಯಾಗಿರ್ತಾನೆ ಕಾರ್ಯಕಾರಣದಲ್ಲಿ ಅಂತ ಹೇಳಿದ್ರೆ, ತಾನು ಕಾರ್ಯಕಾರಣ ಕರ್ತೃಗಳು ಸ್ವಭಾರ್ಯೆಯಿಂದೊಡಗೂಡಿ ಕಪಿಲಾಚಾರ್ಯ ಕ್ರೀಡಿಸುತ್ತಿಪ್ಪ. ಇದು ಭಗವಂತನನ್ನು ಏನು ತಾನು ತನ್ನ ಮೂಲ ಸ್ವರೂಪದಿಂದಾಗಿ ಹೇಗಿರ್ತಾನೋ ಅದೇ ರೂಪದಿಂದಾಗಿ ಸ್ವಭಾರ್ಯ ತನ್ನ ಮಡದಿಯಾದಂತಹ ರಮಾರೂಪ ಲಕ್ಷ್ಮೀಯ ರೂಪಗಳಿಂದ ಕೂಡಿಕೊಂಡು ತಾನು ಕಾರ್ಯ ಕಾರಣ ಕರ್ತೃ ಈ ಮೂರರಲ್ಲಿಯೂ ಕೂಡ ಕಾರಣವೂ ತಾನೇ, ಕಾರ್ಯವೂ ತಾನೇ, ಕರ್ತೃವೂ ತಾನೇ. ಈ ಕಾರ್ಯ ಕಾರಣ ಕರ್ತೃಗಳಲ್ಲಿದ್ದುಕೊಂಡು ತಾನು ವಿಶೇಷವಾಗಿ ವಿಹಾರವನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಹೇಗೆ ವಿಹಾರ ಮಾಡುವಂತಹದ್ದು ಅಂತ ಕೇಳಿದ್ರೆ, ಗೀತಾಭಾಷ್ಯದ ಒಂದು ಮಾತನ್ನು ಹೇಳ್ತಾರೆ. ಋಷಿಮೂತಂ ಎಸ್ತಮಗ್ರೆ ಜ್ಞಾನೈರ್ವ್ಯವರ್ತಿ ನ್ಯಾಯಂಚಮಸ್ಯೇತ್ ಸುಖಾದನಂತ ಪಾಲನಾ ಲಾಲನಾಚ್ಚ ಎಂ ವೈದೇವಂ ಕಪಿಲಂ ಉದಾಹರಂತಿ. ಇಲ್ಲಿ ಕಪಿಲ ರೂಪವನ್ನು ಹೇಳಿದ್ದಾರೆ. ಯಾಕೆ ಕಪಿಲ ರೂಪವನ್ನು ಹೇಳಿದ್ದು ಅಂತ ಕೇಳಿದರೆ, ಸುಖರೂಪ ಪಾಲ್ಯತೆ ಲೀಯತೆ ಜಗತ್ ಅನೇನೇತಿ ಚ ಕಪಿಲಃ. ಕಂ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಕಂ ಜ್ಞಾನೇನ ಪಾಲ್ಯತೆ ಲೀಯತೆ ಅನೇನ ಇತಿ ಕಪಿಲಃ. ಅದರಿಂದ ಈ ಸುಖರೂಪನಾಗಿದ್ದುಕೊಂಡು
ಪಾಲನಾದಿಗಳನ್ನು ಮಾಡ್ತಾನೆ. ಅಷ್ಟು ಮಾತ್ರವಲ್ಲದೆ ಲೀಯತೆ ಎಲ್ಲವನ್ನೂ ಕೂಡ ತನ್ನಲ್ಲಿಯೇ ಲಯಗೊಳಿಸ್ತಾನೆ. ಲೀಯತೆ ಜಗತ್ ಅನೇನೈತಿ, ಎಲ್ಲ ಜಗತ್ತನ್ನು ತನ್ನಲ್ಲಿಯೇ ಲಯಗೊಳಿಸ್ತಾನೆ. ಆದ್ದರಿಂದಾಗಿಯೂ ಕೂಡ ಅವನು ಕಪಿಲ ತರಿಸಿಕೊಳ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ಕಪಿಲ ರೂಪದ ವಿಚಾರವನ್ನು ಯಾಕೆ ಹೇಳಿದ್ರು ಅಂತಂದರೆ, ಕಾರ್ಯಕಾರಣ ಕರ್ತೃಗಳು ಅಂತ ಒಂದು ಶಬ್ದವನ್ನು ಹಾಕಿ ತಾನು ಭಾರ್ಯಾರೂಪವಾದಂತಹ ರಮಾರೂಪದಿಂದ ಕೂಡಿಕೊಂಡು ಕಪಿಲಾಚಾರ್ಯ ಇಲ್ಲಿ ವಿಶೇಷವಾಗಿ ಹೇಳಿರತಕ್ಕಂತಹ ರೂಪ ಯಾವುದು ಅಂತ ಹೇಳಿದ್ರೆ ಅದು ಕಪಿಲ ರೂಪ. ಅಂತಹ ಆ ಕಪಿಲ ರೂಪವನ್ನು ಹೇಳಿಕೊಂಡು ತಾನು ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಕ್ರೀಡಿಸುತ್ತಿರುವ ತನ್ನಳು ತಾನೇ ತನಗೆ ಯಾವುದೇ ಅನ್ಯ ವಿಚಾರಕವಾಗಿ ಅನ್ಯದಿಂದ ತನಗೆ ಯಾವುದೇ ರೀತಿಯಾದಂತಹ ವಿಹಾರಾದಿಗಳನ್ನು ಬಯಸುವುದಿಲ್ಲ. ಮತ್ತು ತಾನು ವಿಹಾರವನ್ನು ಮಾಡ್ತಾನೆ ಅಂತ ಹೇಳಿದರೆ ತನ್ನಲ್ಲಿ ಸ್ವರವಣ, ತಾನು ಅನ್ಯರವಣ ಅಲ್ಲ, ತಾನು ಸ್ವರವಣ ಅಂತ ಎಂಬುದನ್ನು ತೋರಿಸಿಕೊಡ್ತಾರೆ. ತನ್ನೋಡು ತಾನೇ ಸ್ವ ಇಚ್ಛೆಯಲ್ಲಿ, ಅನ್ಯ ಇಚ್ಛೆ ಎಂಬುದನ್ನು ಭಗವಂತನಲ್ಲಿ ಹೇಳಲಿಕ್ಕಿಲ್ಲ. ಅವನು ಯಾವ ರೀತಿಯಾಗಿರತಕ್ಕಂಥವನು ಸ್ವಇಚ್ಛೆಯಿಂದಾಗಿ ತಾನು ವಿಹಾರವನ್ನು ಮಾಡುತ್ತಾನೆ ಅಂತ ಹೇಳ್ತಾರೆ. ಪ್ರೇರ್ಯನಲ್ಲ ರಮಾಬ್ಜಭವ ಆರ್ಯ ರಕ್ಷಿಸಿ ಶಿಕ್ಷುವನು. ತಾನು ಏನು ಮಾಡಿದ್ದಾನೆ, ಯಾರಿಂದಲೂ ಕೂಡ ಪ್ರೇರಕ ಅಲ್ಲ, ಇದು ಇತರರಿಂದ ಪ್ರೇರೇಪಣೆ ಮಾಡ್ತಾನೆ ಹೊರತು ಇತರ ವಸ್ತುಗಳಿಂದ ತಾನು ಪ್ರೇರೇಪಿಸಲಾಗ್ತಾನೆ ಎಂಬುದನ್ನು ಯಾವತ್ತಿಗೂ ಕೂಡ ನಾವು ಭಗವಂತನ ವಿಚಾರದಲ್ಲಿ ಕಲ್ಪನೆಯನ್ನು ಮಾಡಬಾರದು. ತಾನು ಪ್ರೇರ್ಯ, ಇತರ ವಸ್ತುಗಳಿಗೆ ತಾನೇ ಪ್ರೇರಕ ಎಂಬುದನ್ನು ಹೇಳಿ ಉಳಿದಂತಹ ರಮ ಬ್ರಹ್ಮ ರುದ್ರಾದಿ ಎಲ್ಲರಿಗೂ ಕೂಡ ಭಗವಂತ ಏನಾಗಿದ್ದಾನೆ, ರಮಾಬ್ಜಭವ ಆರ್ಯ ರಕ್ಷಿಸಿ ಶಿಕ್ಷಿಸುವನು. ತಾನು ಅವರನ್ನೂ ಕೂಡ ಉದ್ಧಾರ ಮಾಡ್ತಾನೆ, ಅವರಿಗೂ ಕೂಡ ಶಿಕ್ಷಣಾದಿಗಳನ್ನು ನೀಡುತ್ತಾನೆ ಎಂಬುದನ್ನು ಹೇಳ್ತಾರೆ. ಇಂತಹ ಸಹಜ ಸಾಮರ್ಥ್ಯವುಳ್ಳಂತಹ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ದಿವಿಜದಾನಗತಿಯ ದಿನದಿ ಯಾರು ಆಸುರೀ ಶಕ್ತಿಗಳಿದೆ ಅಂತಹ ಆಸುರೀ ಶಕ್ತಿಗಳನ್ನು ಭಗವಂತ ಸದೆಬಡಿತಾನೆ ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಇಲ್ಲಿ ಕಪಿಲ ರೂಪವನ್ನು ಯಾಕೆ ಹೇಳ್ತಾರೆ ಅಂತ ಕೇಳಿದರೆ, ಮುಖ್ಯವಾಗಿ ಕಪಿಲೋ ವಾಸುದೇವಾಕ್ಯ ಸ್ತಂತ್ರಂ ಸಾಂಖ್ಯಂ ಜಗಾದ ಬ್ರಹ್ಮಾದಿಭ್ಯಶ್ಚ ದೇವಾನೋ ಭಗವಾದಿಭ್ಯಸ್ತೈವಚ ಅಂತ ಹೇಳಿಕೊಂಡು ನಮಗೆ ಸಾಂಖ್ಯಶಾಸ್ತ್ರವನ್ನು ಉಪದೇಶ ಮಾಡಿರತಕ್ಕಂತಹ, ಉಪದೇಶ ಕೊಟ್ಟಿರುವಂತಹ ಸ್ವರೂಪ ಅದು ಕಪಿಲ ರೂಪ. ಅಂತಹ ಸಾಂಖ್ಯ ಯೋಗವನ್ನು ನೀಡಿರತಕ್ಕಂತಹದ್ದು ಎಂಬುದಾಗಿ ಹೇಳ್ತಾರೆ. ಇನ್ನು ಭಗವಂತ ಏನಾಗಿದ್ದಾನೆ ಅಂತ ಕೇಳಿದ್ರೆ, ದ್ವಾದಶಸ್ತೋತ್ರದಲ್ಲಿ ಬರುವಂತಹ ಒಂದು ಮಾತು, ವಶೀವಶೇನ ಕಸ್ಯಾಪಿ ಯೋಜಿತೋ ವಿಜಿತಾಖಿಲ ಸರ್ವಕರ್ತ ನಿಕ್ರಿಯತೆ ತಂ ನಮಾಮಿ ರಮಾಪತಿಂ ಅಂತ ಹೇಳಿಕೊಂಡು ದ್ವಾದಶಸ್ತೋತ್ರದಲ್ಲಿ ಹೇಳುವಂತಹ ಮಾತು. ವಶೇನ ಕಸ್ಯಾಪಿ, ಇತರ ಯಾವ ಜಗತ್ತಿನ ಬಾಹ್ಯವಾದಂತಹ ವಸ್ತುಗಳಿಗೆ, ಬಾಹ್ಯವಾದಂತಹ ವ್ಯವಸ್ಥೆಯಲ್ಲಿ ತಾನು ವಶನಾಗಿಲ್ಲ. ವಶೇನ ಯಾವ ಬಾಹ್ಯವಾದಂತಹ ವಸ್ತುಗಳಿಗೂ ಕೂಡ ತಾನು ವಶನಾಗದೆ, ಮತ್ತು ಯೋಜಿತೋ ವಿಜಿತ ಅಖಿಲ, ಇಡೀ ಜಗತ್ತನ್ನು ಜಯಿಸಿ ಇಡೀ ಜಗತ್ತು ಯಾರ ಅಧೀನವಾಗಿ ಇದೆಯೋ ಅವನನ್ನು ಉಪಾಸನೆ ಮಾಡು, ಅಂಥವನನ್ನು ತಿಳ್ಕೊಳ್ಳಬೇಕು ಎಂಬುದನ್ನು ಹೇಳ್ತಾರೆ. ಅಂತಹ ಭಗವಂತನ ಸಾಮರ್ಥ್ಯ, ಕಾರ್ಯ, ಕಾರಣ, ಕರ್ತೃ ಈ ಮೂರೂ ಕೂಡ ಭಗವಂತನಿಗೆ ಸಮನ್ವಯ ಮಾಡಲಿಕ್ಕೆ ಬರುವಂತಹದ್ದು. ತಾನು ಕಾರ್ಯವೂ ಆಗ್ತಾನೆ, ತಾನು ಕಾರಣವೂ ಆಗ್ತಾನೆ, ಕರ್ತೃವೂ ಆಗಲಿಕ್ಕೆ ಸಾಧ್ಯ ಇದೆ. ಇದು ಲೌಕಿಕವಾದಂತಹ ಜಗತ್ತಿನಲ್ಲಿ ಏಕತ್ರ ಏಕ ಸಮಯದಲ್ಲಿ ಒಂದೇ ಕಾಲದಲ್ಲಿ ಒಂದೇ ಹೊತ್ತಿಗೆ ಎರಡು ಕರ್ತೃತ್ವ, ಕಾರಣತ್ವ, ಕರ್ತೃತ್ವ ಎಲ್ಲವನ್ನೂ ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಒಂದು ಉಂಟು ಅಂತಾದರೆ ಇನ್ನೊಂದನ್ನು ಒಂದೇ ಸಮಯಕ್ಕೆ ಹೇಳಲಿಕ್ಕೆ ಬರೋದಿಲ್ಲ. ಕಾರ್ಯವಿದ್ದಾಗ ಕಾರಣ ಅಂತ ಹೇಳಲಿಕ್ಕಾಗೋದಿಲ್ಲ, ಕಾರಣ ಅಂತ ಆದಾಗ ಕಾರ್ಯತ್ವವನ್ನು ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಈ ಎರಡೂ ಕೂಡ ಏಕತ್ರವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಭಗವಂತನಲ್ಲಿ ಆಗುವಾಗ
ಕಾರ್ಯ ಕಾರಣ ಕರ್ತೃ ಇತ್ಯಾದಿಗಳೆಲ್ಲವೂ ಕೂಡ ವಿರುದ್ಧ ಯಾವುದೇ ರೀತಿಯಾಗಿ ವಿರೋಧವನ್ನು ಹೇಳದೆ ವಿರೋಧವನ್ನು ಬರದೆ ನಾವು ಭಗವಂತನಲ್ಲಿ ಸಮನ್ವಯವನ್ನು ಮಾಡಬಹುದು ಅಂತ ಹೇಳ್ತಾರೆ. ಅಂತಹ ಭಗವಂತನ ಜ್ಞಾನ ಕಾರ್ಯ ಜ್ಞಾನರೂಪವಾದಂತಹ ಸಾಂಖ್ಯ ರೂಪದ ರೂಪ ಈ ಕಪಿಲ ರೂಪ. ಅಂತಹ ಸಾಂಖ್ಯ ರೂಪ ವೈದಿಕ ಸಾಂಖ್ಯಶಾಸ್ತ್ರವನ್ನು ಉಪದೇಶವನ್ನು ಕೊಟ್ಟಿರತಕ್ಕಂತಹದ್ದು ಸಾಂಖ್ಯ ರೂಪ. ಅಂತಹ ಈ ಸಾಂಖ್ಯ ರೂಪದ ರೂಪವನ್ನು ಹೇಳ್ತಾರೆ. ಕಪಿಲನಾಮಕ ಪರಮಾತ್ಮ ತಾನೇ ಸ್ವೇಚ್ಛೆಯಿಂದಾಗಿ ಎಲ್ಲ ಕಡೆಗಳಲ್ಲೂ ಕೂಡ ವಿಹಾರವನ್ನು ಮಾಡ್ತಾನೆ. ಇತರರಿಗೆ ರಮಾ ಬ್ರಹ್ಮಾದಿಗಳಿಗೂ ಕೂಡ ಪ್ರೇರಣೆಯನ್ನು ಮಾಡ್ತಾ ಅವರಿಗೂ ಕೂಡ ಭಗವಂತ ಮುಖ್ಯನಾಗಿ ಪ್ರೇರಕನಾಗಿದ್ದಾನೆ ಎಂಬುದನ್ನು ಹೇಳ್ತಾರೆ. ಇದೆಲ್ಲವೂ ಕೂಡ ಭಗವಂತನಲ್ಲಿ ಹೇಗಿದೆ ಅಂತ ಕೇಳಿದರೆ ಸಹಜವಾಗಿದೆ. ಅನ್ಯಾಧಿಷ್ಠಿತವಾದಂತಹದ್ದು ನಮ್ಮಲ್ಲಿರ್ತಕ್ಕಂತಹ ಶಕ್ತಿ. ಆದರೆ ಭಗವಂತನಲ್ಲಿರುವಂತಹ ಶಕ್ತಿ ಅದು ಹೇಗೆ ಅಂತ ಕೇಳಿದರೆ ಅನ್ಯಾಧಿಷ್ಠಿತವಾದಂತಹ ಶಕ್ತಿ ಭಗವಂತನಿಗಿಲ್ಲ. ಅನ್ಯ ಅಧಿಷ್ಠಾನವನ್ನು ಆರೋಪ ಮಾಡಿ ಅನ್ಯಾಧಿಷ್ಠಾನದಿಂದಾಗಿ ಸಾಮರ್ಥ್ಯವನ್ನು ಶಕ್ತಿಯನ್ನು ಹೇಳುವಂತಹದ್ದು ಇದು ನಮ್ಮಲ್ಲಿ ಜೀವರಾಶಿಗಳಲ್ಲಿ. ಆದರೆ ಈ ಜೀವರಾಶಿಗಳಿಗಿಂತ ಭಿನ್ನನಾಗಿರತಕ್ಕಂತಹ ಅತ್ಯಂತ ಭಿನ್ನನಾಗಿರತಕ್ಕಂತಹ ಭಗವಂತನಲ್ಲಿ ಯಾವುದೇ ರೀತಿಯಾಗಿ ಅನ್ಯಾಧಿಷ್ಠಿತವಾದಂತಹ ಸಾಮರ್ಥ್ಯವನ್ನು ಅನ್ಯಾಧಿಷ್ಠಿತವಾದಂತಹ ವ್ಯವಸ್ಥೆಯನ್ನು ಭಗವಂತನಲ್ಲಿ ಹೇಳಬೇಕಾಗಿಲ್ಲ. ಅವನದ್ದು ಸ್ವಾಭಾವಿಕವಾದಂತಹ ಸಹಜ ಶಕ್ತಿ ಎಂಬುದನ್ನು ಹೇಳುತ್ತಾರೆ. ಈ ರೀತಿಯಾಗಿ ತಾನು ತನ್ನ ಸಹಜ ಸಾಮರ್ಥ್ಯದಿಂದಾಗಿ ಸಹಜವಾಗಿರತಕ್ಕಂತಹ ಗುಣದಿಂದಾಗಿ ದೇವತೆಗಳನ್ನು ದಾನವರನ್ನು ಅವರವರ ಯೋಗ್ಯತಾನುಸಾರವಾಗಿ ಅವರವರ ಕರ್ಮಫಲದಕ್ಕನುಸಾರವಾಗಿ ತಾನು ಅವರಿಗೆ ಕರ್ಮದ ಫಲವನ್ನು ತಿನ್ನಿಸ್ತಾನೆ ಎಂಬುದನ್ನು ಹೇಳಿ ಅದಾದ ಮೇಲೆ ಭಗವಂತನ ವ್ಯಾಪ್ತಿ ಆವೇಶ ಅವತಾರ ಇದೆಲ್ಲವೂ ಕೂಡ ಭಿನ್ನ ಭಿನ್ನ. ಹೇಗೆ ಅಂತ ಕೇಳಿದರೆ ಕೆಲವು ಕಡೆಗಳಲ್ಲಿ ತಾನು ಆವೇಶನಾಗಿ, ಇನ್ನು ಕೆಲವು ಸಂದರ್ಭದಲ್ಲಿ ತನ್ನದೇ ರೂಪವನ್ನು ಅವತಾರ, ಇನ್ನು ಕೆಲವು ಸಂದರ್ಭದಲ್ಲಿ ಒಳಗಡೆ ಅಂತರಾತ್ಮ ತಾನು ಒಳಗಡೆ ಪ್ರವೇಶ ಮಾಡಿ ಅಂತರ್ಯಾಮಿಯಾಗಿ ಇರುವಂತಹದ್ದು. ಇದರಲ್ಲಿ ಈ ವಿಚಾರವನ್ನು ಜಗನ್ನಾಥದಾಸರು ನಮಗೆ ತಿಳಿಸಿಕೊಡ್ತಾರೆ. ಈ ಸಮಸ್ತ ಜಗತ್ತಿನೊಳಗೆ ಆಕಾಶದಲ್ಲಿ ಇರುತಿಪ್ಪ ವ್ಯಾಪ್ತ ಆವೇಶ ಅವಾಂತರ ಅವತಾರ ಅಂತರಾತ್ಮಕನಾಗಿ ಇದು ಭಗವಂತನಲ್ಲಿ ಮಾತ್ರ ನಾವು ಹೇಳಬಹುದಾದಂತಹದ್ದು. ಕೆಲವು ಸಂದರ್ಭದಲ್ಲಿ ಇಡೀ ಜಗತ್ತಿನೊಳಗೆ ಏನಾಗಿರ್ತಾನೆ ಕೇಳಿದ್ರೆ ವ್ಯಾಪ್ತನಾಗಿ, ಇಡೀ ಸಮಸ್ತ ಜಗತ್ತಿನಲ್ಲಿ ವ್ಯಾಪ್ತನಾಗಿ ಆವೇಶ ಅವತಾರ ಅಥವಾ ಅಂತರ್ಯಾಮಿ. ಬಲರಾಮಾದಿಗಳಲ್ಲಿ ತಾನು ಕೇಶ ಶುಕ್ಲಕೇಶ ಕೃಷ್ಣಕೇಶಾದಿಗಳ ಆವೇಶ. ಇನ್ನು ಕೆಲವು ಸಂದರ್ಭದಲ್ಲಿ ಇತರವಾದಂತಹ ಕಡೆಗಳಲ್ಲಿ ತಾನು ಅವರಲ್ಲಿ ಅಂತರ್ಯಾಮಿಯಾಗಿ ಬ್ರಹ್ಮ ರುದ್ರಾದಿಗಳಲ್ಲಿ ತಾನು ಏನಾಗಿರ್ತಾನೆ ಅಂತ ಕೇಳಿದ್ರೆ ಬ್ರಹ್ಮರೂಪೋತ್ಸವ ಅಂತ ಹೇಳಿಕೊಂಡು ವಿಶೇಷವಾಗಿ ಅದರಲ್ಲಿ ತಾನು ಅಂತರ್ಯಾಮಿತಯ ತಾನು ಅದರಲ್ಲಿರ್ತಾನೆ. ಅದಾದ ಮೇಲೆ ಮುಂದೆ ತನ್ನದೇ ಮೂಲ ರೂಪದಿಂದಾಗಿ ಅವತಾರವನ್ನು ಮಾಡ್ತಾನೆ. ಏನು ಪೂರ್ಣಮದ ಪೂರ್ಣಮಿದಂ ಅಂತ ಹೇಳಿದಾಗೆ ತಾನೇ ಸ್ವತಃ ರಾಮ ಕೃಷ್ಣ ಅಥವಾ ದತ್ತಾತ್ರೇಯ ಕಪಿಲ ಇತ್ಯಾದಿ ಬೇರೆ 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 ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಸನ್ನಿವೇಶಕ್ಕನುಸಾರವಾಗಿ ತಾನೇನು ಮಾಡ್ತಾನೆ ಅಂತ ಕೇಳಿದರೆ ಅವತಾರಾದಿಗಳನ್ನು ಮಾಡ್ತಾನೆ. ತಾನು ಬರ್ತಾನೆ ಜಗತ್ತಿಗೆ. ಇದು ಏನು ದೇವತೆಗಳಿಂದ ಪ್ರಾರ್ಥನೆಗೆ ಒಳಪಟ್ಟು ಅವರ ಪ್ರಾರ್ಥನೆಗೆ ಮನ್ನಿಸಿ ತಾನು ಅವತಾರವನ್ನು ಮಾಡುವಂತಹದ್ದು. ಇದಾದ ಮೇಲೆ ಇದು ಹೇಗೆ ಅಂತ ಕೇಳಿದರೆ ಆಕಾಶದಂತೆ ವಾಸ್ತವಿಕವಾಗಿ ಅವನಲ್ಲಿ ಎಲ್ಲ ರೂಪಗಳೂ ಕೂಡ ಇದೆ. ಅವನು ಹೇಗಿರ್ತಾನೆ ಅಂತ ಕೇಳಿದರೆ ಆಕಾಶದಂತೆ. ಆಕಾಶ ಎಂಬುದು ಹೇಗಾಗಿದೆ? ಅದು ವ್ಯಾಪ್ತವಾದಂತಹದ್ದು. ಎಲ್ಲ ಕಡೆಗಳಲ್ಲೂ ಕೂಡ
ವ್ಯಾಪ್ತವಾದಂತಹದ್ದು ಆಕಾಶ. ಈ ವ್ಯಾಪ್ತವಾದಂತಹ ಆಕಾಶ ಅದು ಏನೋ ಮಾಡ್ತೇವೆ ಅಂತ ಕೇಳಿದರೆ, ನಮಗೆ ಬೇಕಾದಂತಹ ರೀತಿಯಲ್ಲಿ ಬೇಕಾದಂತಹ ನಾವು ಕಟ್ಟಡವನ್ನು ಮಾಡುವಾಗ ಅದಕ್ಕೆ ಕಲ್ಲನ್ನು ಕಟ್ಟುವ ಮೂಲಕವಾಗಿ ಕೋಷ್ಠಾಕಾಶ ಅಥವಾ ಮಠಾಕಾಶ ಹೀಗೆ ಆಕಾಶದಲ್ಲಿ ನಾವು ಬೇಕಾಗಿರತಕ್ಕಂತಹ ರೀತಿಯಲ್ಲಿ ತರುವಂತಹದ್ದು. ಆದರೆ ಆಕಾಶ ಎಂಬುದು ಈ ಎಲ್ಲ ಅಡೆತಡೆಗಳು ಹೋಯಿತು ಅಂತಾದರೆ ಎಲ್ಲ ಕಡೆಗಳಲ್ಲಿರುವಂತಹ ಆಕಾಶ ಅದು ವ್ಯಾಪ್ತವಾದಂತಹದ್ದು, ಅದೇ ರೀತಿಯಾದಂತಹದ್ದು. ಅದೇ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ, ಆಕಾಶದಂತೆ ನಾಶರಹಿತನಾಗಿ ಈ ಸಮಸ್ತ ಜನರೇ ಆಕಾಶದಲ್ಲಿ ಇರುತ್ತಿಪ್ಪ. ಆಕಾಶದಂತೆ ಯಾವುದೇ ಆಕಾಶಕ್ಕೆ ಯಾವತ್ತಾದರೂ ಕೂಡ ನಾಶ ಉಂಟಾ ಅಂತ ಕೇಳಿದ್ರೆ ಇಲ್ಲವೇ ಇಲ್ಲ. ಆಕಾಶ ಅದು ವ್ಯಾಪ್ತವಾಗಿರುವಂತಹದ್ದು. ಅಂತಹ ನಾಶರಹಿತವಾದಂತಹ ಆಕಾಶದಂತೆ ತಾನು ಇರ್ತಾನೆ. ಈ ಆವೇಶ, ಅವತಾರ, ಅಂತರಾತ್ಮಕ, ಅಂತರ್ಯಾಮಿ ಹೀಗೆ ಬೇರೆ 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 ರೂಪದಿಂದಾಗಿ ತಾನಿರ್ತಾನೆ. ಇಂತಹ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ಜಗತ್ತಿನೊಳಗೆ ಅವಕಾಶವನ್ನು ಬೇಕಾಗಿರುವವರಿಗೆ ಬೇಕಾಗಿರತಕ್ಕಂತಹ ರೀತಿಯಲ್ಲಿ ಅವಕಾಶಪ್ರದನಾಗಿ ತಾನು ಅವರವರ ಯೋಗ್ಯತಾನುಸಾರವಾಗಿ ಅವರವರ ಕರ್ಮದಕ್ಕನುಸಾರವಾಗಿ ಫಲವನ್ನು ನೀಡುತ್ತಾನೆ ಎಂಬುದಾಗಿ ಹೇಳ್ತಾರೆ. ತಾನಾಗಿ ಯೋಗೀಶಾಶಯ ಸ್ಥಿತ. ಎಲ್ಲಿ ಅವನ ಸ್ಥಾನ ಯಾವುದು? ಇರುವಂತಹ ಒಂದು ಜಾಗ ಬೇಕಲ್ವ ಭಗವಂತನಿಗೆ. ಒಂದು ಸ್ಥಾನ ಯಾವುದು ಅಂತ ಕೇಳಿದ್ರೆ, ಯೋಗಿನ ಹೃದಯೇ ಹರಿ. ಸ್ಥಾಕಾರದಲ್ಲೂ ಕೂಡ ಯಾರು ಜ್ಞಾನದಲ್ಲಿ ಅನುರಕ್ತರಾಗಿರ್ತಾರೆ, ಜ್ಞಾನದಲ್ಲಿ ಆಸಕ್ತರಾಗಿರ್ತಾರೆ, ಅಂತಹ ಯೋಗಿಗಳ ಹೃದಯದಲ್ಲಿ ತಾನು ಸದಾಕಾಲದಲ್ಲೂ ಕೂಡ ಇದ್ದುಕೊಂಡು ತಾನು ಸಂರಕ್ಷಣೆಯನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಇದು ಭಗವಂತನ ಒಂದು ಅದ್ಭುತವಾದಂತಹ ಗುಣಧರ್ಮಗಳು. ಯಾರನ್ನೂ ಕೂಡ ಎಲ್ಲ ಯಾರು ಇತರವಾದಂತಹ ದೇವತೆಗಳಲ್ಲಿ ಇದನ್ನು ನಾವು ಹೇಳಲಿಕ್ಕೆ ಬರೋದೇ ಇಲ್ಲ. ದೇವತೆಗಳು ಸಾಂಶರು ಆಗಿರಬಹುದು, ಆದರೆ ಭಗವಂತನಷ್ಟು ಏನು ತಾವು ಅವತಾರವನ್ನೂ ಮಾಡಬೇಕು, ಅಂತರ್ಯಾಮಿಯೂ ಆಗಿರಬೇಕು, ಅಷ್ಟು ಮಾತ್ರವಲ್ಲದೆ ನಾಶವನ್ನು ತಾವು ಪಡಬಾರದು, ಯಾವುದೇ ರೀತಿಯಾಗಿ ನಾಶಾದಿಗಳಿಗೆ ಒಳಗಾಗದೆ ತಾವು ಇರಬೇಕು ಅಂತಾದರೆ ಇದು ಇತರರಲ್ಲಿ ಹೇಳಲಿಕ್ಕಾಗದೇ ಇರತಕ್ಕಂತಹದ್ದು. ಹಾಗಿದ್ದರೆ ಇಂತಹ ಒಂದು ಅತ್ಯದ್ಭುತವಾದಂತಹ ಗುಣಧರ್ಮ ಅದು ಭಗವಂತನಲ್ಲಿ ಮಾತ್ರ ಹೇಳಲಿಕ್ಕೆ ಸಾಧ್ಯ ಎಂಬುದನ್ನು ಹೇಳ್ತಾರೆ. ಆದ್ದರಿಂದ ಅಂತಹ ಭಗವಂತ ಏನಾಗಿರ್ತಾನೆ ಅಂತ ಕೇಳಿದ್ರೆ, ಎಲ್ಲ ಯಾರು ಜ್ಞಾನಿಗಳು ಅಂತ ಇದ್ದಾರೆ, ಯಾರು ತಾವು ಭಗವಂತನನ್ನು ಕಾಣಬೇಕು ಅಂತ ಇರತಕ್ಕಂಥವರು, ಅಂಥವರ ಹೃದಯದಲ್ಲಿ, ಅಂತಹ ಜ್ಞಾನಿಗಳ ಹೃದಯದ ಗುಹೆಯಲ್ಲಿ ತಾನು ಇರ್ತಾನೆ ಎಂಬುದನ್ನು ಹೇಳ್ತಾರೆ. ಇದು ಸರಿ. ಅಂತರ್ಯಾಮಿ, ಆವೇಶ, ಅದಾದ ಮೇಲೆ ಅವತಾರ ಇತ್ಯಾದಿಗಳೆಲ್ಲವೂ ಸರಿ. ಆದರೆ ಅವನು ಫಲವನ್ನು ಕೊಡಬೇಕು ಅಂತಾದರೆ ಯಾವುದನ್ನು ಇಟ್ಟುಕೊಳ್ತಾನೆ? ಏನಾದರೂ ಕೂಡ ಒಂದು ಅದಕ್ಕೆ ಬೇಕಲ್ವ. ಈ ವ್ಯವಸ್ಥೆಗೆ ಈ ರೀತಿಯಾಗಿರತಕ್ಕಂತಹ ಫಲ, ಇದನ್ನು ಇವನಿಗೆ ಇಂತಹದನ್ನು ಕೊಡಬೇಕು ಅಂತಾದರೆ ಅದನ್ನು ಕೊಡಲಿಕ್ಕೋಸ್ಕರವಾಗಿ ಏನು ಮಾನದಂಡ, ಏನು ಭಗವಂತ ಕೊಡುವಂತಹ ವಿಷಯದಲ್ಲಿ ಏನು ಮಾನದಂಡವನ್ನು ಪಾಲನೆ ಮಾಡ್ತಾನೆ ಅಂತ ಕೇಳಿದ್ರೆ ಅದರ ವಿಚಾರವನ್ನು ಹೇಳ್ತಾರೆ. ದಾರು ಪಾಷಾಣಗತ ಪಾವಕ ಬೇರೆ ಬೇರಿಪ್ಪಂತೆ ಕಾರಣ ಕಾರ್ಯಗಳ ಒಳಗಿದ್ದು ಕಾರಣ ಕಾರ್ಯನು ಎಂದೆನಿಸಿ ತೋರಿಕೊಳ್ಳದೆ ಎಲ್ಲರೂ ವ್ಯಾಪಾರ ಮಾಡುವ ಯೋಗ್ಯತೆಗಳನುಸಾರ ಫಲಗಳನ್ನು ಉಳಿಸಿ ಸಂತೈಸುವ ದೊಡ್ಡ ಒಂದು ದೃಷ್ಟಾಂತ. ಹೇಗೆ ಅಂತ ಕೇಳಿದರೆ, ವಾಸ್ತವಿಕವಾಗಿ ಇದು ಅಗ್ನಿ ಎಂಬುದು ಬೇರೆ ಬೇರೆ ಕಡೆಗಳಲ್ಲಿದೆ. ದಾರುವಿನಲ್ಲಿಯೂ ಯಾವುದು ಕಟ್ಟಿಗೆಯಲ್ಲೂ ಕೂಡ ಅಗ್ನಿ ಇದೆ. ಅದೇ ರೀತಿಯಾಗಿ ಕಲ್ಲಿನಲ್ಲಿಯೂ ಕೂಡ ಅಗ್ನಿ ಎಂಬುದಿದೆ. ದಾರುಗತ ಬೆಂಕಿ, ಅದೇ ರೀತಿಯಾಗಿ ಪಾಷಾಣಗತ ಬೆಂಕಿ.
ಈ ತಾರುಗತ ಬೆಂಕಿಯೂ ಬೇರೆದೆ, ಪಾಷಾಣಗತವಾದಂತಹ ಬೆಂಕಿಯೂ ಕೂಡ ಬೇರೆ. ಆದರೆ ದಾರು ಪಾಷಾಣಗತ ಬಾಧಕ ಬೇರೆ ಬೇರೆ, ವಾಸ್ತವಿಕವಾಗಿ ಎರಡೂ ಕೂಡ ಬೇರೆ ಬೇರೆ. ಆ ಎರಡೂ ಕೂಡ ಬೇರೆ ಬೇರೆಯಾಗಿರತಕ್ಕಂತಹ ಏನು ಬೆಂಕಿ ಅದೇನಾಗಿದೆ ಕೇಳಿದ್ರೆ ಬೇರೆ ಬೇರೆ ರೂಪಗಳಿಂದ ಇರುವಂತಹದ್ದು. ಆದರೆ ಅಗ್ನಿತ್ವ ಎಂಬಂತಹ ಧರ್ಮ ಎರಡರಲ್ಲಿಯೂ ಕೂಡ ಸಾಮಾನ್ಯ. ನೀವು ಕಟ್ಟಿಗೆಯನ್ನು ಮಥನೆ ಮಾಡಿದಾಗ ಕಾಷ್ಠಾದಗ್ನಿರ್ಜಾಯತೆ ಮಧ್ಯಮಾನಾತ್, ಕಾಷ್ಠದಲ್ಲಿರುವಂತಹ ಅಗ್ನಿ ಅದರ ಜ್ಞಾನ ಬರಬೇಕು ಅಂತಾದರೆ ಅದಕ್ಕೆ ಇರತಕ್ಕಂತಹ ಉಪಾಯ ಏನು ಕೇಳಿದ್ರೆ ಆ ಕಾಷ್ಠವನ್ನು ಮಥನೆ ಮಾಡಿದಾಗ ಅದರಿಂದ ಅಗ್ನಿ ಎಂಬುದು ಬರುವಂತಹದ್ದು. ಅದೇ ರೀತಿಯಾಗಿ ಇನ್ನು ಪಾಷಾಣಗತವಾದಂತಹ ಬೆಂಕಿ, ಈ ಪಾಷಾಣವನ್ನು ಕೂಡ ಎರಡು ಪಾಷಾಣವನ್ನು ಅದನ್ನು ಘರ್ಷಣೆ ಮಾಡುವ ಮೂಲಕವಾಗಿ ಪಾಷಾಣಗತವಾದಂತಹ ಬೆಂಕಿಯನ್ನು ನಾವು ಅನುಭವಿಸಬಹುದು. ಹಾಗಿದ್ದರೆ ಎರಡರಲ್ಲಿಯೂ ಕೂಡ ಇರುವಂತಹ ಅಗ್ನಿ ಎಂಬುದು ಸಾಮಾನ್ಯ, ಅಗ್ನಿತ್ವ ಎಂಬುದು ಸಾಮಾನ್ಯವೇ. ಆದರೆ ಈ ಎರಡೂ ಕೂಡ ಬೇರೆ ಬೇರೆ, ಎರಡರಲ್ಲಿಯೂ ಕೂಡ ಬೇರೆ ಬೇರೆ ರೂಪದಿಂದಾಗಿ ಇರುವಂತಹದ್ದು. ಅದೇ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ ತಾನು ಕಾರಣ, ಕಾರ್ಯ, ಅಂತರ್ಯಾಮಿ ಈ ಮೂರರಲ್ಲಿಯೂ ಕೂಡ ತಾನೇ ಇರುವಂತಹದ್ದು. ಸರ್ವಾಂತರಾತ್ಮನ್ನು ತಿಳ್ಕೊಂಡು ಸ್ವಾಮಿ ಸರ್ವಾಂತರಾತ್ಮನ್ ಅಚರದರೈತರು ಜನ್ಮವೃತ್ಯಾಮಯಾನ ಅಂತ ಹೇಳಿದ ಹಾಗೆ ಅವನು ಸರ್ವಾಂತರಾತ್ಮನ್, ಇಡೀ ಜಗತ್ತಿನ ಅಂತರ್ಯಾಮಿ, ಇಡೀ ಜಗತ್ತಿಗೆ ಮೂಲ ಶಕ್ತಿಯಾಗುವ ಹೇಳಿದ್ರೆ ಅದವನೇ. ಹಾಗಿದ್ದರೆ ಅವನನ್ನು ತಿಳ್ಕೊಳ್ಳಬೇಕು, ಅವನ ಉಪಾಸನೆಯನ್ನು ಮಾಡಬೇಕು ಅಂತಾದರೆ ಅದಕ್ಕೆ ಏನು ಮಾರ್ಗ ಏನು ಹೇಳಿದ್ರೆ ಅವನನ್ನು ಆ ಕಾರಣ, ಕಾರ್ಯ, ಕರ್ತೃ, ಅಂತರ್ಯಾಮಿ ಇತ್ಯಾದಿ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ತಾನಿದ್ದುಕೊಂಡು, ಸ್ವರೂಪದಲ್ಲಿ ತಾನಿದ್ದುಕೊಂಡು, ಆದರೆ ತೋರಿಕೊಳ್ಳದೆ ತಾನಿದ್ದಾನೆ ಎಂಬುದನ್ನು ಯಾವ ಕಾಲಕ್ಕೂ ಕೂಡ ತಾನು ತೋರಿಸಿಕೊಳ್ಳುವುದಿಲ್ಲ. ಇದು ಭಗವಂತನ ಅತ್ಯದ್ಭುತವಾದಂತಹ ಒಂದು ಸಾಮರ್ಥ್ಯ. ತಾನು ಇದ್ದಾನೆ ಎಂಬುದನ್ನೂ ಕೂಡ ನಮಗೆ ಅದನ್ನು ಅರಿವಿಗೆ ಬರದಂತೆ ತಾನು ಇದ್ದಾನೆ ಎಂಬುದನ್ನು ತೋರಿಸಿಕೊಳ್ಳದೆ ತಾನಿದ್ದುಕೊಂಡು ಏನು ಮಾಡ್ತಾನೆ ಅಂತ ಕೇಳಿದ್ರೆ ಅವರವರ ಯೋಗ್ಯತಾನುಸಾರವಾಗಿ ಅಲ್ಲಿ ಫಲವನ್ನು ಕೊಡ್ತಾನೆ ಎಂಬುದಾಗಿ, ಯೋಗ್ಯತೆಗಳನುಸಾರ ಅವರ ಯೋಗ್ಯತೆ, ಅವರ ಫಲ, ಆಯಾಯ ಗುಣಧರ್ಮಗಳನ್ನು ಇಟ್ಟುಕೊಂಡು ಭಗವಂತ ಅವರಿಗೆ ಫಲವನ್ನು ಕೊಡ್ತಾನೆ ಅಂತ ಹೇಳಿ ಸಂತೈಸುವ, ಅವರನ್ನು ಉದ್ಧಾರ ಮಾಡ್ತಾನೆ ಅಂತ ಹೇಳ್ತಾರೆ. ಹಾಗಿದ್ದರೆ ಈ ಅಗ್ನಿ ನಮಗೆ ಬೇಕು ಅಂತಾದರೆ ನಾವು ಏನು ಮಾಡ್ತೇವೆ, ಅರಣಿ ಮಥನ ಅಂತ ಮಾಡ್ತೇವೆ. ಈ ಅರಣಿ ಅಂತ ಹೇಳಿದರೆ ಎರಡು ಕಟ್ಟಿಗೆಗಳನ್ನು ಅದನ್ನು ಬೇಕಾಗಿರತಕ್ಕಂತಹ ಹಗ್ಗದ ಸಹಾಯದಿಂದಾಗಿ ಅದನ್ನು ಮಥನೆಯನ್ನು ಮಾಡಿದಾಗ ಅದರಿಂದ ಅಗ್ನಿ ಎಂಬುದು ಉತ್ಪತ್ತಿಯಾಗಿದೆ. ಅದೇ ರೀತಿಯಾಗಿ ಇನ್ನು ಕಲ್ಲು, ಎರಡು ಪಾಷಾಣವನ್ನು ಕೂಡ ನಾವು ಏನು ಮಾಡ್ತೇವೆ, ಅದನ್ನು ಉಜ್ಜುತ್ತೇವೆ, ಘರ್ಷಣೆ ಮಾಡ್ತೇವೆ. ಆವಾಗಲೂ ಕೂಡ ಏನಾಗ್ತದೆ ಅಂತ ಕೇಳಿದ್ರೆ ಅದರಿಂದ ಅಗ್ನಿ ಎಂಬುದು ಬರ್ತದೆ. ಹಾಗಿದ್ದರೆ ಈ ಕಾಷ್ಠ, ಅದೇ ರೀತಿಯಾಗಿ ಪಾಷಾಣ, ಈ ಎರಡರಲ್ಲಿಯೂ ಕೂಡ ಒಂದು ಸಣ್ಣ ವ್ಯವಸ್ಥೆ ಹೇಗೆ ಅಂತ ಹೇಳಿದರೆ ನಾವು ಕಟ್ಟಿಗೆಯನ್ನು ಘರ್ಷಣೆ ಮಾಡಿದಾಗ ಅದು ಏನು ಮಾಡ್ತದೆ ಅಂತ ಕೇಳಿದರೆ ವಾಸ್ತವಿಕವಾಗಿ ಆ ಕಟ್ಟಿಗೆಯನ್ನು ಕೂಡ ಸುಡ್ತದೆ. ಇನ್ನು ನಾವು ಪಾಷಾಣವನ್ನು, ಕಲ್ಲನ್ನು ನಾವು ತಿಕ್ಕಿದೆವು ಅಂತ ಹೇಳಿದರೆ ಕಲ್ಲು ಏನಾಗ್ತದೆ ಅಂತ ಕೇಳಿದರೆ ಅದು ಬಿಸಿಯಾಗುವ ಮೂಲಕವಾಗಿ ಬಿಸಿಯಾಗಿ ತನ್ಮೂಲಕವಾಗಿ ಅದು ಸುಡ್ತದಾಗಲೇ ಕಲ್ಲು ಬಿಸಿಯಾಗ್ತದೆ ಅಷ್ಟೇ, ಆದರೆ ದಹನ ಎಂಬುದು ಬರೋದಿಲ್ಲ. ಹಾಗಿದ್ದರೆ ಈ ಎರಡರಲ್ಲಿಯೂ ಕೂಡ ಸಣ್ಣ ವ್ಯತ್ಯಾಸ ಏನು ಅಂತ ಕೇಳಿದರೆ ಭಗವಂತ ಕಾರ್ಯ ಕಾರಣ ಇಂದ ಆಗಿಕೊಂಡು ಏನಾಗಿದ್ದಾನೆ, ಎಲ್ಲ ಕಡೆಗಳಲ್ಲೂ ಕೂಡ ತಾನು ಇದ್ದುಕೊಂಡು ತಾನು ಆಯಾಯ
ಕೋನಾವ ಕರ್ಮಣ ಪಾಕಶಾಲಂ ಜಾನಾತಿ ಮಾನವ ಫಲೇನೇವ ನಿಶ್ಚಯಂ ಪಾಕಕಾಲೋಯ ವಿದ್ಯತೆ ಅಂತ ಹೇಳಿಕೊಂಡು ಆ ಭಗವಂತ ತಾನು ಆ ಕರ್ಮ ಅವರವರ ಫಲ ಅವರವರ ಯೋಗ್ಯತೆ ಎಲ್ಲವನ್ನೂ ಕೂಡ ಅನುಸರಿಸಿಕೊಂಡು ತಾನು ಫಲವನ್ನು ಯೋಗ್ಯತೆಯನ್ನು ಕೊಡ್ತಾನೆ ಎಂಬುದನ್ನು ಹೇಳ್ತಾರೆ. ಹಾಗಿದ್ದರೆ ಭಗವಂತ ಏನಾದರೂ ಒಂದು ಕೊಡಬೇಕು ಅಂತಾದರೆ ಅದಕ್ಕೆ ಮುಖ್ಯವಾಗಿ ಏನನ್ನ ಅದಕ್ಕೆ ಆಧಾರವನ್ನಾಗಿಟ್ಟುಕೊಳ್ಳುತ್ತಾನೆ ಅಂತ ಕೇಳಿದರೆ ಸುಮ್ಮನೆ ಎಲ್ಲರಿಗೂ ಕೂಡ ಎಲ್ಲವನ್ನೂ ಕೊಟ್ಟು ಉದ್ಧಾರ ಮಾಡುವಂತಹದ್ದಲ್ಲ. ಆಯಾಯ ಧರ್ಮ ಆಯಾಯ ವ್ಯವಸ್ಥೆ ಆಯಾಯ ಗುಣವನ್ನು ಅನುಸರಿಸಿಕೊಂಡು ಭಗವಂತ ಅಲ್ಲಿ ಫಲವನ್ನು ಅಥವಾ ಬೇಕಾಗಿರತಕ್ಕಂತಹದ್ದನ್ನು ನೀಡುವಂತಹದ್ದು ಎಂಬಂತಹ ಒಂದು ಆಂತರ್ಯವನ್ನು ಇಲ್ಲಿ ತೋರಿಸಿಕೊಡ್ತಾರೆ. ಫಲವನ್ನು ಯೋಗ್ಯತೆಯನ್ನು ಅನುಸರಿಸಿಕೊಂಡು ಆ ಚೇತನಗಳ ಯೋಗ್ಯತೆ ಎಲ್ಲವನ್ನು ನೋಡಿಕೊಂಡು ಭಗವಂತ ಅಲ್ಲಿ ಕೊಡ್ತಾನೆ ಎಂಬುದನ್ನು ಹೇಳಿ ಅದಾದ ಮೇಲೆ ಮುಂದೆ ಇನ್ನೊಂದು ದೊಡ್ಡದಾದಂತಹ ವಿಚಾರ ಯಾವುದು ಅಂತ ಕೇಳಿದರೆ ಈ ವಿಕರ್ಮ ಕರ್ಮ ವಿಕರ್ಮ ಅದನ್ನು ಯಾವ ರೀತಿಯಾಗಿ ಕೊಡುವಂತಹದ್ದು ಜೀವರಾಶಿಗಳಿಗೆ ಕೊಡ್ತಾನೆ. ಆ ಕೊಡುವಂತಹದ್ರಲ್ಲಿ ಹೇಗೆ ಅದರಲ್ಲಿ ಏನಾದರೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳು ಉಂಟಾ ಅಂತ ಕೇಳಿದರೆ ಊರ್ಮಿಗಳುಳಿಪ್ಪ ಕರ್ಮ ವಿಕರ್ಮ ಜನ್ಯ ಫಲಾಫಲಗಳ ನಿರ್ಮಲಾತ್ಮನು ಮಾಡಿ ಅವನು ಏನು ಮಾಡ್ತಾನೆ ಅಂತ ಕೇಳಿದರೆ ಈ ತೆರೆ ಕರ್ಮಗಳು ಹೇಗೆ ಅಂತ ಕೇಳಿದರೆ ಒಂದಾದ ಮೇಲೆ ಒಂದು ಬರುವಂತಹದ್ದು. ಈ ಕರ್ಮ ಅನಾದಿಯಾದಂತಹ ಕರ್ಮಗಳು ಅದು ಪ್ರವಾಹದ ರೀತಿಯಲ್ಲಿ ಮೇಲಿಂದ ಮೇಲೆ ಬರ್ತಾ ಹೋಗ್ತಾ ಇರ್ತದೆ. ಈ ಮೇಲಿಂದ ಮೇಲೆ ಬರುವಂತಹ ಕರ್ಮಗಳು ಅದು ಕರ್ಮ ಅಥವಾ ವಿಕರ್ಮ ವಿರುದ್ಧವಾದಂತಹ ಕರ್ಮಗಳು. ಇದರಿಂದ ಕೆಲವು ಸಂದರ್ಭದಲ್ಲಿ ಸತ್ಕರ್ಮವನ್ನು ಮಾಡಿದ್ದಾಗ ಸತ್ಫಲ ಉಂಟಾಗ, ಇಲ್ಲ ದುಷ್ಕರ್ಮವನ್ನು ಮಾಡಿದ್ದರಿಂದಾಗಿ ಅದರಿಂದ ಹುಟ್ಟುವಂತಹದ್ದು ದುಷ್ಪರಿಣಾಮವು ದುಷ್ಟವಾಗಿರತಕ್ಕಂತಹ ಫಲವು ಇದು ಬರ್ತದೆ. ಇಲ್ಲಿ ಸತ್ಫಲ ದುಷ್ಫಲಗಳನ್ನು ಭಗವಂತ ಏನು ಮಾಡ್ತಾನೆ, ಕರ್ಮಜನ್ಯ ಫಲಾಫಲಗಳ ನಿರ್ಮಲಾತ್ಮ ತಾನು ಶುದ್ಧನಾಗಿರತಕ್ಕಂಥವನು. ಆ ಫಲವನ್ನು ಮಾಡಿ ತನಗೇನಾದರೂ ಅದರ ಲೇಪ ಉಂಟಾ ಹೇಳಿದರೆ ಅವನಿಗೆ ಯಾವ ಕಾಲಕ್ಕೂ ಕೂಡ ಆ ಕರ್ಮದ ಲೇಪ ಇಲ್ಲವೇ ಇಲ್ಲ. ತಾನು ಮಾತ್ರ ಶುದ್ಧನಾಗಿರ್ತಾನೆ. ಅಂತಹ ಆ ನಿರ್ಮಲವಾದಂತಹ ಭಗವಂತ ಏನಾಗಿರ್ತಾನೆ, ಏನು ಮಾಡ್ತಾನೆ ಅಂತ ಕೇಳಿದರೆ ತಾನು ಕರ್ಮದ ಫಲವನ್ನು ತಾನು ಅನುಭವಿಸ್ತಾನೋ ಕೇಳಿದರೆ ತನಗೆ ಕರ್ಮದ ಫಲವನ್ನು ಯಾವ ಕಾಲಕ್ಕೂ ಕೂಡ ಅದು ಜೀವರಾಶಿಗೆ ಆ ಎಲ್ಲ ಫಲದ ಸಾರವನ್ನು ತಾನು ಸ್ವೀಕಾರ ಮಾಡ್ತಾನೆ. ಅದರಿಂದ ಜನ್ಯವಾದಂತಹ ಏನೋ ಒಂದು ಸತ್ಫಲವೋ ದುಷ್ಫಲವೋ ಅದು ಸಿಗೋದು ಯಾರಿಗೆ ಕೇಳಿದರೆ ಅದು ತತ್ತ ಜೀವರಾಶಿಗೆ. ಆದ್ದರಿಂದ ಆ ಸತ್ಫಲ ದುಷ್ಫಲಗಳ ಫಲದ ಕರ್ಮದ ಫಲವನ್ನು ಆ ಜೀವರಾಶಿಗಳು ತಿಂತಾರೆ. ತಿನ್ನುವ ತಾನು ಮಾತ್ರ ಯಾವ ಕಾಲಕ್ಕೂ ಕೂಡ ಆ ಫಲದಿಂದ ಉಂಟಾಗುವಂತಹ ಏನು ಇದೆ ಅದನ್ನು ತಾನು ಸ್ವೀಕಾರ ಮಾಡುವುದಿಲ್ಲ. ತಾನು ಶುದ್ಧನಾಗಿದ್ದುಕೊಂಡು ತಾನೇನು ಮಾಡ್ತಾನೆ ಆಗಿದ್ದರೆ ಅಂತ ಕೇಳಿದರೆ ನಿರ್ಮಲಾತ್ಮನು ಮಾಡಿ ಜೀವರುಗಳು ಅವರ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಕೆಲವು ಸಂದರ್ಭದಲ್ಲಿ ಜೀವರಾಶಿಗಳು ಅದನ್ನು ತಿನ್ನುವಂತೆ ಮಾಡ್ತಾರೆ. ಒಳ್ಳೆಯ ಕರ್ಮವನ್ನು ಮಾಡಿದ್ದ ಅಂತ ಹೇಳಿದರೆ ಆ ಕರ್ಮಕ್ಕನುಸಾರವಾಗಿ ಒಳ್ಳೆಯ ಫಲವನ್ನೇ ಸಿಗುವಂತೆ ಮಾಡ್ತಾನೆ. ಇಲ್ಲ ಅನಾದಿಯಾದಂತಹ ಕರ್ಮದಲ್ಲಿ ಅದು ದುಷ್ಟವಾದಂತಹದ್ದೇ ಉಂಟು ಅಂತಾದರೆ ಅದು ಡೆಪಾಸಿಟ್ ತಾನು ಏನು ಇಟ್ಟುಕೊಂಡಿದ್ದಾನೆ ಆ ಇಟ್ಟುಕೊಂಡಿದ್ದನ್ನೇ ತಾನೇ ಸ್ವೀಕಾರ ಮಾಡುವಂತಹದ್ದು. ಹಾಗಿದ್ದರೆ ಆ ಭಗವಂತ ಕೇವಲ ಅವನ ವ್ಯವಸ್ಥೆ ಹೇಗೆ, ಭಗವಂತ ನಮಗೆ ಕೊಡುವನು. ನಾವು ಏನನ್ನು ಮಾಡಿದ್ದೇವೆ ಮಾಡಿರತಕ್ಕಂತಹ ಕರ್ಮಕ್ಕನುಸಾರವಾಗಿ ಈ ಫಲವನ್ನು ನಾವು ತಿಂತಾ ಇರುವಂತಹದ್ದು. ಹಾಗಿದ್ದರೆ ಭಗವಂತ ಏನು ಮಾಡ್ತಾನೆ, ಒಳ್ಳೆಯ ಕರ್ಮಗಳನ್ನು ಮಾಡ್ತಾನೆ, ಮಾಡಿಸ್ತಾನೆ.
ಕೆಲವು ಸಂದರ್ಭದಲ್ಲಿ ದುಷ್ಟವಾಗಿರತಕ್ಕಂತಹ ಪ್ರಾರಬ್ಧ ಕರ್ಮ ಇತ್ತು ಅಂತಾದರೆ ಆ ದುಷ್ಟವಾದಂತಹ ಫಲವನ್ನು ಕರ್ಮವನ್ನು ಮಾಡಿಸ್ತಾನೆ. ಎಲ್ಲ ಕರ್ಮಗಳನ್ನು ಕೂಡ ಮಾಡಿಸಿ ಅದರ ಫಲವನ್ನು ಆ ಜೀವರಾಶಿಗಳಿಗೇ ಅವರೇ ತಿನ್ನುವಂತೆ, ಹೊರತು ಯಾರೋ ಮಾಡಿದ್ದನ್ನು ಯಾರೋ ತಿನ್ನುವಂತಹದ್ದು ಅಂತ ಇಲ್ಲವೇ ಇಲ್ಲ. ಯಾಕೆ ಅಂತ ಕೇಳಿದರೆ ಕರ್ಮವನ್ನು ಮಾಡಿದವನು ಯಾರು? ಅಡಿಗೆ ಮಾಡಿದ್ದವನು ತಾನು. ಅಡಿಗೆಯಲ್ಲಾದರೂ ಕೂಡ ಮಾಡಿದ್ದನ್ನು 4 ಜನರಿಗೆ ಸರಿಯಾಗಿದೆಯೋ ಇಲ್ಲವೋ ಅಂತ ಗೊತ್ತಿಲ್ಲ ಅಂತ ಹೇಳಿಕೊಂಡು 4 ಜನರಿಗೆ ಹಾಕಿ ಹಚ್ಚಿಬಿಡ್ತಾನೆ. ಆದರೆ ಮಾಡಿರತಕ್ಕಂತಹ ಅನಾದಿಯಾದಂತಹ ಕರ್ಮ ಉಂಟಲ್ವ, ಅದನ್ನು ಹಂಚಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಈ ಕರ್ಮ ಅನಾದಿಯಾದಂತಹ ಕರ್ಮ ಅದನ್ನು ತಾನೇ ಮಾಡಿದಂತಹ ಕರ್ಮ ಅದನ್ನು ತಾನೇ ತೆಗಿಬೇಕು, ತಾನೇ ಅದನ್ನು ಸ್ವೀಕಾರ ಮಾಡಬೇಕು. ಹಾಗಿದ್ರೆ ಕೆಲವು ಸಂದರ್ಭದಲ್ಲಿ ಒಳ್ಳೆಯ ಕರ್ಮವನ್ನು ಮಾಡಿದ್ದ ಅಂತ ಹೇಳಿದ್ರೆ ಒಳ್ಳೆಯ ಸ್ವೀಟ್ ತುಂಬ ತಿಂತಾನೆ. ಯಾಕೆ? ಒಳ್ಳೆಯ ಕರ್ಮಕ್ಕನುಸಾರವಾಗಿ ತಿಂತಾನೆ. ಕೆಲವು ಸಂದರ್ಭದಲ್ಲಿ ಕಹಿಯಾಗಿರ್ತಕ್ಕಂತಹ ಪದಾರ್ಥಗಳೇ ತಿನ್ನಲು ಶುರುವಾಗಿದೆ. ಎಲ್ಲಿ ಏನು ತಿಂದರೂ ಕೂಡ ಕಹಿಯೇ. ಯಾಕೆ ಕೇಳಿದ್ರೆ ಒಳಗೆ ಇರುವಂತಹದ್ದು ಆ ಒಳ್ಳೆಯದು ಕೆಟ್ಟದ್ದು ತಾನು ಮಾಡಿದ್ದನ್ನು ಭಗವಂತ ಕೊಡುವನು. ಅವನು ಕ್ಯಾಶಿಯರ್. ನಮ್ಮದೇ ಹಣವನ್ನು ನಮಗೇ ಕೊಡುವಂತಹದ್ದು. ನಾವು ಇಟ್ಟದ್ದೇನು ಡೆಪಾಸಿಟ್. ಬ್ಯಾಂಕಿಗೆ ಕೊಂಡೋಗಿ ನಮ್ಮದೇ ಹಣವನ್ನು ಕೊಂಡೋಗಿ ನಾವು ಡೆಪಾಸಿಟ್ ಮಾಡಿದ್ವಿ. ಅವನು ಮತ್ತೆ ನಾವು ಹೋಗಿ ಬೇಕಾದಾಗ ನಮಗೆ ಕೊಡುವುದೇನು ಕೇಳಿದ್ರೆ ನಮ್ಮದೇ ಹಣವನ್ನು ಮತ್ತೆ ಪುನಃ ನಮಗೆ ಕೊಡ್ತಾನೆ. ಅದೇ ರೀತಿಯಾಗಿ ಈ ಕರ್ಮ ಏನು ಅಂತ ಕೇಳಿದ್ರೆ ಡೆಪಾಸಿಟ್ ಒಳಗಿದೆ. ಅನಾದಿಯಾದಂತಹ ಕರ್ಮಗಳು ಒಳಗಡೆ ಡೆಪಾಸಿಟ್ ಆಗಿ ಉಂಟು. ಅದನ್ನು ಏಕಕಾಲಕ್ಕೆ ಎಲ್ಲವನ್ನೂ ತಿಂದು ಮುಗಿಸಲಿಕ್ಕಾಗ್ತದ ಕೇಳಿದ್ರೆ ಅದು ಸಾಧ್ಯ ಇಲ್ಲ. ಸ್ವಲ್ಪ ಜನ್ಮಾಂತರಗಳಲ್ಲಿ ಅದನ್ನು ಸವೆಸಿಕೊಂಡು ತನ್ಮೂಲಕವಾಗಿ ಆ ಕರ್ಮವನ್ನು ತಾನು ಭೋಗಿಸಬೇಕಷ್ಟೇ ಹೊರತು ಅದರಿಂದ ಭಗವಂತ ಅವನು ಮತ್ತೆ ಹಾಗಿದ್ರೆ ಒಳಗಿರುವವನಿಗೆ ಕರ್ಮದ ಅಂಟು ಉಂಟಲ್ವಾ ಅಂತ ಹೇಳಿದ್ರೆ ಭಗವಂತನಿಗೆ ಈಗ ಇಲ್ಲಿ ಇಬ್ಬರೂ ಇದ್ದಾಗ ಅವನಿಗೂ ಕೂಡ ಆ ಕರ್ಮ ತಿನ್ನಬೇಕಲ್ವ. ಅವನು ಕೂಡ ಅದನ್ನು ತಿಂತಾನ ಕೇಳಿದ್ರೆ ಅವನಿಗೂ ಕೂಡ ಅದರಲ್ಲಿ ಪಾಲುಂಟಾ ಕೇಳಿದ್ರೆ ಅವನಿಗೆ ಅದರಲ್ಲಿ ಪಾಲಿಲ್ಲವೇ ಇಲ್ಲ. ತಾನು ಮಾತ್ರ ಶುದ್ಧ, ತಾನು ನಿರ್ಮಲನಾಗಿ ಯಾವುದೇ ರೀತಿಯಾಗಿರತಕ್ಕಂತಹ ದೋಷಗಳಿಗೆ ತಾನು ಅಂಟಿಕೊಳ್ಳೋದಿಲ್ಲ. ಅಂತಹ ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ ನಿರ್ಮಮ, ನಿರಾಮಯ, ನಿರಾಶ್ರಯ, ಧರ್ಮವಿತ್ತು. ಅವನಿಗೆ ಇದೆಲ್ಲವೂ ಕೂಡ ನಿರ್ಮಮೋ ನಿರಹಂಕಾರ ಅಂತ ಹೇಳಿದ ಹಾಗೆ ಅವನಿಗೆ ಮಮಕಾರ ಇಲ್ಲವೇ ಇಲ್ಲ. ಮಮಕಾರ ಇದೆಲ್ಲವೂ ಕೂಡ ನಮ್ಮ ಧರ್ಮಗಳು, ಜೀವನ ಧರ್ಮ. ನನ್ನವರು, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು ಇತ್ಯಾದಿ ಈ ಅಟ್ಯಾಚ್ಮೆಂಟ್ ಇದು ಎಲ್ಲಿಂದ ಇರುವಂತಹದ್ದು ಕೇಳಿದ್ರೆ ಇದು ಜೀವನ ಧರ್ಮ. ಜೀವನಿಗೆ ಎಲ್ಲ ಧರ್ಮಗಳು ಒಪ್ಪಿಕೊಳ್ಳಬಹುದು. ಭಗವಂತನಿಗೆ ನಿರ್ಮಮೋ ನಿರಹಂಕಾರ, ಅವನಿಗೆ ಮಮಕಾರ, ಅಹಂಕಾರ, ದ್ವೇಷ ಇತ್ಯಾದಿಗಳು ಯಾವುದೂ ಇಲ್ಲ. ಶುದ್ಧನಾಗಿರತಕ್ಕಂಥವು, ಶುದ್ಧಾನಂದೋರ ಸಂವಿದ್ಯುತಿ. ಅವನ ಎಲ್ಲವೂ ಕೂಡ ಅದ್ಭುತವಾದ ಸಚ್ಚಾರಿತ್ರ್ಯವುಳ್ಳವನು ಭಗವಂತ. ಅಂತಹ ಭಗವಂತ ನಿರ್ಮಮ, ನಿರಾಮಯ, ಆಮಯ ಅದನ್ನೇ ಹೇಳಿದ್ದು. ಆಮಯ ಶಬ್ದಕ್ಕೆ ದೋಷ ಅಂತ ಅರ್ಥ. ನಿರಾಮಯ, ಆಮಯ, ಅವನಲ್ಲಿ ಯಾವ ಕಾಲಕ್ಕೂ ಕೂಡ ದೋಷದ ಶಂಕೆಯನ್ನು ಕೂಡ ಮಾಡಲಿಕ್ಕಿಲ್ಲ. ನಿರಾಮಯ ಅಂತಹ ಭಗವಂತ ನಿರಾಮಯ, ನಿರಾಶ್ರಯ. ಹಾಗಾದರೆ ಅವನಿಗೆ ಆಶ್ರಯ ಇಲ್ಲ, ಗತಿಗೋತ್ರ ಇಲ್ವಾ ಕೇಳಿದ್ರೆ ನಮಗೆಂದರೂ ಕೂಡ ಒಂದು ಆಶ್ರಯ ಉಂಟು. ಭಗವಂತನಿಗೆ ಆಶ್ರಯವೂ ಇಲ್ಲವೋ? ಹೌದು, ಅವನಿಗೆ ಯಾವ ಆಶ್ರಯ ಇಲ್ಲ. ಯಾಕೆ ಕೇಳಿದ್ರೆ ಆಶ್ರಯ ಇಡೀ ಜಗತ್ತಿಗೆ ಆಶ್ರಯ ಯಾರು? ಅವನೇ. ನಮಗೆ ನಮ್ಮ ತಂದೆ ತಾಯಿ ಆಶ್ರಯ, ನನ್ನ ಮಗನಿಗೆ ನಾನು ಆಶ್ರಯ. ಅಂದರೆ ಆಶ್ರಯಿ ಭಾವ ನಮ್ಮಲ್ಲಿ ಕೂಡುತ್ತದೆ. ನಾನು ನನ್ನ ತಂದೆಯನ್ನು ತಾಯಿಯನ್ನು ಆಶ್ರಯಿಸಿಕೊಂಡಿದ್ದೇನೆ, ನನ್ನ ಮಗ ನನ್ನನ್ನು ಆಶ್ರಯಿಸಿಕೊಂಡಿದ್ದಾನೆ. ಇದು ಆಶ್ರಯಿ ಭಾವ ನಮ್ಮಲ್ಲಿ ಹೇಳುವಂತಹದ್ದು. ಭಗವಂತ ಯಾರು? ಅವನಿಗೆ ಆಶ್ರಯ ಯಾರು ಅಥವಾ ಆಶ್ರಯಿ? ಎಲ್ಲರೂ ಕೂಡ ಆಶ್ರಯಿ. ಯಾರನ್ನು ಅವಲಂಬಿಸಿಕೊಂಡಿದ್ದಾರೆ ಕೇಳಿದ್ರೆ ಅವನನ್ನೇ ಅವಲಂಬಿಸಿಕೊಂಡಿರುವಂತಹದ್ದು. ಆದ್ದರಿಂದ ಅವನು ನಿರಾಶ್ರಯ, ಯಾರಿಗೂ ಯಾರ ಆಶ್ರಯವನ್ನು ಬಯಸುವನಲ್ಲ. ತಾನೇ ಸ್ವತಂತ್ರವಾಗಿರ್ತಾನೆ. ನಿರಾಶ್ರಯ, ಧರ್ಮವಿತ್. ಅವನು ಧರ್ಮವಿತ್. ಧರ್ಮಿ ಅಂತ ಹೇಳಿದ ಹಾಗೆ ಧರ್ಮವಿತ್. ತಾನು ಎಲ್ಲವನ್ನೂ ಧರ್ಮದ ಸಾಕ್ಷಾತ್ಕಾರ ರೂಪ. ಅಂತಹ ಧರ್ಮವಿತ್, ಧರ್ಮಾತ್ಮ, ಧರ್ಮಗ ದುರ್ಮತಿ ಜನರು. ಅವನು ಯಾರಿಗೆ ಸಿಗೋದಿಲ್ಲ ಅಂತ ಕೇಳಿದರೆ
ಯಾರು ದುರ್ಬುದ್ಧಿ ಕೆಟ್ಟದಾದಂತಹ ಕುಬುದ್ಧಿಗಳಿಂದ ಇತರರನ್ನು ಹಿಂಸಿಸುವಂತಹ ಅಥವಾ ವಿರುದ್ಧವಾಗಿರತಕ್ಕಂತಹ ಬುದ್ಧಿ, ಇಂತಹ ದುರ್ಬುದ್ಧಿಗಳ ಅವರಿಗೆ ಯಾವ ಕಾಲಕ್ಕೂ ಕೂಡ ಸಿಗುವವನಲ್ಲ. ಭಗವಂತನನ್ನು ನಾವು ಕಾಣಬೇಕು ಅಂತಾದರೆ ಸಹಜವಾಗಿರತಕ್ಕಂತಹ ಒಂದು ಆಸಕ್ತಿಯಿಂದ ಹೋಗಬೇಕು. ಯಾಕೆ ಸಿಗೋದಿಲ್ಲ, ಯಾರು ಕಂಡಿದ್ದಾರೆ, ಅವರಿದ್ದಾನ, ಈ ರೀತಿಯಾದಂತಹ ವಿಪರೀತವಾದಂತಹ ಬುದ್ಧಿಯಿಂದಾಗಿ ನಾವು ದೇವರನ್ನೇ ಪ್ರಶ್ನೆ ಮಾಡಿಕೊಂಡು ಹೋದೆವು ಅಂತ ಹೇಳಿದ್ರೆ ಆವಾಗ ಅಂಥವನಿಗೆ ಇವರು ಸಿಗುವನಲ್ಲ. ಆದ್ದರಿಂದ ಇವನಿಗೆ ಯಾರಾದರೂ ಕೂಡ ಸಮಾನ ಇದ್ದಾರೋ ಅಂತ ಕೇಳಿದರೆ ಭಗವಂತನಿಗೆ ಸಮಾನವಾದಂತಹ ಒಂದು ವಸ್ತು ಉಂಟಾ ಅಂತ ಕೇಳಿದರೆ ಇಲ್ಲವೇ ಇಲ್ಲ. ಯಾಕೆ ಅಂತ ಕೇಳಿದರೆ ನೇಹನ ನಾಸ್ತಿ, ಅವನಿಗೆ ಇನ್ನೊಂದು ಸಮನಾದಂತಹ ವಸ್ತು, ಇನ್ನೊಂದು ಭಗವಂತನಿಗೆ ಸರಿಯಾದಂತಹ ವಸ್ತು ಇದೆಯೋ ಅಂತ ಕೇಳಿದ್ರೆ ಯಾರೂ ಇಲ್ಲವೇ ಇಲ್ಲ. ಜೀವ ಜಗತ್ತು ಜಡ ಎಲ್ಲದಕ್ಕೆ ಸಮಾಭ್ಯ ಅಧಿಕ, ತನಗೆ ಸಮರೂ ಇಲ್ಲ ಅಧಿಕರೂ ಇಲ್ಲ. ಮತ್ತು ತನಗೆ ಯಾರಾದರೂ ಕೂಡ ಸಮಾನರಾಗಿರತಕ್ಕಂಥವ್ರು ತನಗಿಂತ ಅಧಿಕರಾದವರು ಇಲ್ಲವೇ ಇಲ್ಲ. ಲಕ್ಷ್ಮೀದೇವಿ ಕೊನೆ, ಲಕ್ಷ್ಮೀದೇವಿಯಿಂದ ಮುಂದೆ ಅದು ಭಗವಂತ, ಅವನಿಗಿಂತ ಅವನ ಎಲ್ಲ ಕೂಡ ಅವನ ಕೆಳಗಿನ ಕಕ್ಷೆಯಲ್ಲಿ ಬರತಕ್ಕಂಥವ್ರು. ಆದ್ದರಿಂದ ಅಂತಹ ಭಗವಂತನನ್ನು ಕಾಣಬೇಕು, ಉಪಾಸನೆ ಮಾಡಬೇಕು ಅಂತಾದರೆ ಅದಕ್ಕಿರತಕ್ಕಂತಹ ಉಪಾಯ ಮಾರ್ಗ ಅದು ಕೇವಲ ಸಹಜವಾಗಿರತಕ್ಕಂತಹ ಒಂದು ಆಕಾಂಕ್ಷಾ ಬುದ್ಧಿಯಿಂದಾಗಿ ಹೋಗಬೇಕು. ವಿಪರೀತವಾದಂತಹ ತಾನೇ ತಿಳ್ಕೊಂಡವ, ತಾನೇ ಜ್ಞಾನಿ, ತನ್ನನ್ನು ಬಿಟ್ಟು ಇನ್ನವರಿಲ್ಲ ಅಂತ ಹೇಳಿಕೊಂಡು ಈ ರೀತಿಯಾದಂತಹ ವಿರುದ್ಧವಾದಂತಹ ಬುದ್ಧಿಯಿಂದಾಗಿ ನಾವು ಪ್ರಶ್ನೆ ಮಾಡಿಕೊಂಡು ಹೋದೆವು ಅಂತ ಹೇಳಿದರೆ ಭಗವಂತ ಯಾವುದಕ್ಕೂ ಕೂಡ ಸಿಗುವನಲ್ಲ ಎಂಬಂತಹ ಒಂದು ರಹಸ್ಯವನ್ನು ಜಗನ್ನಾಥದಾಸರು ಹರಿಕಥಾಮೃತಸಾರದಲ್ಲಿ ಕರ್ಮ ವಿಮೋಚನ ಸಂಧಿಯಲ್ಲಿ ತಿಳಿಸಿಕೊಡ್ತಾರೆ. ಈ ರೀತಿಯಾಗಿರತಕ್ಕಂತಹ ಇನ್ನಷ್ಟು ವಿಚಾರಗಳನ್ನು ಮುಂದೆ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತ ಶ್ರೀಕೃಷ್ಣ ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತ ಪ್ರಿಯತೇವ ಕೃಷ್ಣರಮೇ ಪರಮಸ್ವರೂಪ ಶ್ರೀಕೃಷ್ಣ. ಯಾವುದು ಹರಿಕಥಾಮೃತ ಆಗ್ತಾನೆ ಇದೆ ಮುಗಿಲಿಕ್ಕೆ ಬಂತಲ್ಲ.